ಗೋವು ಅಂದರೆ ಇಡೀ ಅಲ್ಲಿ ಎಲ್ಲ ರೈತ ಸಮುದಾಯ ಎಲ್ಲ ಬಂದಂಗೆ, ಕೃಷಿ ಅಲ್ವಾ. ಗುರು ಅಂತಂದರೆ ಜ್ಞಾನ ಸ್ವರೂಪ. ಗುರು ಅನ್ನುವುದ ಶಬ್ದದ ಅರ್ಥ ದೊಡ್ಡದು ಅಂತ ಅರ್ಥ. ಗುರು ಸಣ್ಣವನಾಗಬಾರ್ದು, ಸಣ್ಣವಾದರೆ ಗುರು ಅಲ್ಲ ಅಂತ. ಸಣ್ಣವಾಗೋದಂದ್ರೇನು? ತನಗೆ ತಾನೇ ಲಿಮಿಟೇಷನ್ ಹಾಕ್ಕೊಳ್ಳೋದು, ಇಷ್ಟೇ ಸಂಬಂಧಪಟ್ಟು. ಅವನು ಯಾವುದೇ ಪ್ರದೇಶಕ್ಕೆ, ಯಾವುದೇ ಸಮುದಾಯಕ್ಕೆ ಇಷ್ಟಕ್ಕೆ ಸೀಮಿತ ಅಂತ ಯಾರಾದರೂ ಇದ್ದರೆ ಅವನು ಗುರು ಅಲ್ಲ, ಅವನು ಲಘು. ಲಘು ಅಂದರೆ ಈ ವ್ಯಾಕರಣದಲ್ಲಿ ಗುರು ಲಘು ಅಂತ ಬರ್ತದೆ. ಆದ್ದರಿಂದ ಗುರು ಅಂತಂದರೆ ಅವನು ದೊಡ್ಡವನು, ಅವನು ಯಾವಾಗಲೂ ದೊಡ್ಡವನಾಗೇ ಇರಬೇಕು. ಅವನ ಕರುಣೆ, ಅವನು ಗುರು ಅಂದರೆ ಸಾಕ್ಷಾತ್ ಜ್ಞಾನ ಸ್ವರೂಪ. ಜ್ಞಾನ ಸ್ವರೂಪ ಅಂದರೆ ಭಗವಂತನಿಂದಂತೆ ಬಂದಿರತಕ್ಕಂಥ ಜ್ಞಾನ. ಇಡೀ ನಮ್ಮ ಯೋಗದ ಸಂಬಂಧಪಟ್ಟಂಥ ಜ್ಞಾನ ಎಲ್ಲ ಬಂದಿದ್ದು ಭಗವಂತನಿಂದ. ಅದನ್ನೇ ಆವಾಗಲೇ ಭಗವದ್ಗೀತೆಯನ್ನು ಹೇಳಬೇಕಾದ್ರೆ 4ನೇ ಅಧ್ಯಾಯವನ್ನು ಹೇಳಿದರು. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ಮನು ಇಕ್ಷ್ವಾಕುವೇ ಬ್ರವೀತ್. ಮೊದಲು ಇದನ್ನು ನಾನಿದನ್ನು ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ. ವಿವಸ್ವನಿಗೆ ಅಂದರೆ ಸೂರ್ಯನಿಗೆ ನಾನು ಇದನ್ನು ಬೋಧನೆ ಮಾಡಿದೆ. ವಿವಸ್ವಾನ್ ಮನವೇ ಪ್ರಾಹು. ವಿವಸ್ವಾನ್ ಅಂದರೆ ಸೂರ್ಯ ಮನುವಿಗೆ ಹೇಳಿದ, ಮನು ಇಕ್ಷ್ವಾಕು ಅನ್ನುವಂಥವನಿಗೆ ಹೇಳಿದ ಅಂತ. ಆ ಇಕ್ಷ್ವಾಕುವಿನಿಂದ ಜ್ಞಾನ ಪರಂಪರೆ ಅನ್ನೋದು ಈ ಜಗತ್ತಿಗೆ ಬಂತು ಅಂತ. ಅದನ್ನೇ ಮುಂದುವರಿಸ್ತಾ ಕೃಷ್ಣ ಹೇಳುವಂಥದ್ದು ಏನಂದರೆ, ಯೋಗ ಮಧ್ಯೆ ಮಧ್ಯೆ ಅದನ್ನು ಸರಿಯಾಗಿ ಅನುಷ್ಠಾನ ಮಾಡೋರು ಇಲ್ಲದ್ರಿಂದ ಅದು ತನ್ನತನವನ್ನು ಕಳ್ಕೊಂಡು ಬಿಡ್ತು ಅಂತ. ಅದಕ್ಕೆ ಆವಾಗ ಅದನ್ನು ಪುನಃ ಮತ್ತೆ ನೆನಪಿಸಿಕೊಡೋದಕ್ಕಾಗಿ ಭಗವಂತನೇ ಗುರುವಾಗಿ ಬರ್ತಾನೆ ಅಂತ. ಭಗವಂತನೇ ಗುರುವಾಗಿ ಬಂದು ಅದನ್ನು ಬೋಧನೆ ಮಾಡ್ತಾನೆ ಜಗತ್ತಿಗೆ ಅಂತ. ಒಬ್ಬ ಬುದ್ಧ, ಒಬ್ಬ ಶಂಕರ, ಒಬ್ಬ ರಾಮಕೃಷ್ಣ, ಒಬ್ಬ ವಿವೇಕಾನಂದ, ಒಬ್ಬ ಬಸವಣ್ಣ, ಇವರೆಲ್ಲ ಆ ಭಗವಂತನ ಜ್ಞಾನ ಸ್ವರೂಪಿಗಳಾಗಿ ಪ್ರಪಂಚಕ್ಕೆ ಬಂದಂಥವರು. ಜನರನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಬೇಕಂತ ಮಾರ್ಗದರ್ಶನ ಮಾಡೋದಕ್ಕೆ ಬಂದಂಥವರು. ಆದ್ದರಿಂದ ಭಾರತೀಯ ಪರಂಪರೆಯಲ್ಲಿ 2ನೇ ಸ್ಥಾನ ಅಂದರೆ ಗಂಗೆ, ಆಮೇಲೆ ಗುರು, ಆಮೇಲೆ ಗೀತೆ. ಭಗವದ್ಗೀತೆಯಲ್ಲಿ ಹೇಳಲಾಗದೇ ಇರತಕ್ಕಂಥ ವಿಚಾರವೇ ಇಲ್ಲ. ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಅಧ್ಯಯನ ಮಾಡಿದರೆ, ಓದಿದರೆ ಅಲ್ಲಿ ಎಲ್ಲವೂ ಇದೆ. ಮತ್ತು ಗೋವು ಇವತ್ತಿನ ಭಾರತೀಯ ಜೀವನಾಡಿ. ಆರ್ಥಿಕವಾಗಿ ಕೃಷಿ ಕ್ಷೇತ್ರ ಇದೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಗೋವು. ಅದನ್ನು ಆಧರಿಸಿಯೇ ನಮ್ಮ ಭಾರತೀಯ ಸಂಸ್ಕೃತಿ ಬೆಳೆದು ಬಂದಂಥದ್ದು ಅಂತ. ಈ ಅರ್ಥದಲ್ಲಿ ನಾವು ಇವತ್ತು ಇವೆಲ್ಲವನ್ನು ಆರಾಧನೆ ಮಾಡಬೇಕು. ಗಂಗೆಯನ್ನು ಆರಾಧನೆ ಮಾಡಬೇಕು, ಗೀತೆಯನ್ನು ಅಧ್ಯಯನ ಮಾಡಬೇಕು, ಗುರುವನ್ನು ಅನುಸರಿಸಬೇಕು. ಗುರು ಅನ್ನಂಥವನು ಹೇಗಿರಬೇಕು, ಹೇಗಿದ್ದವನು ಗುರು ಅನ್ನೋದನ್ನು ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಮತ್ತು ಬಹಳಷ್ಟು ಜನ ಹೀಗೆ ಗುರು ಅಂತಂದರೆ ಹೀಗಿರ್ತಾನೆ ಅಂತೇಳಿ ಸ್ವತಃ ಗುರುವಿನ ಆವಿರ್ಭಾವಗಳನ್ನು ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ಕಾಣ್ತೇವೆ. ಆದ್ದರಿಂದ ಗುರು ಆದವನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾನೆ ಅನ್ನುವಂಥ ವಿಶ್ವಾಸ. ಅದಕ್ಕೆ ಇಡೀ ಭಾರತೀಯ ಪರಂಪರೆಯಲ್ಲಿ ಬೇರೆ ಬೇರೆ ಪಂಥಗಳು, ಪರಂಪರೆ ಅದು ಒಂದೇ ಆದರೂ ಕೂಡ ಪಂಥಗಳು ಬೇರೆ ಬೇರೆ ಇದ್ದರೂ ಎಲ್ಲ ಪಂಥಗಳು ಕೂಡ ಗುರುವನ್ನು ಒಪ್ಕೊಳ್ತಾವೆ. ಅದಕ್ಕೆ ಯಾವ ಪಂಥದಲ್ಲೂ ಗುರು ಬೇಡ ಅಂತ ಹೇಳಿದ್ದಿಲ್ಲ. ಯಾರಾದರೂ ಹಾಗೆ ಹೇಳ್ತಾ ಇದ್ದಾರಂದರೆ ಅದು ನಮ್ಮ ಸಂಸ್ಕೃತಿಗೆ ಸಂಬಂಧಪಡದೇ ಇರತಕ್ಕಂಥ ವಿಚಾರ ಅಂತ ತಿಳ್ಕೊಬೇಕು. ಯಾಕೆ ಗುರು ಬೇಕು? ಪ್ರತಿಯೊಬ್ಬರಿಗೂ ಕೂಡ ಗುರುವಿನ ಅವಶ್ಯಕತೆ ಖಂಡಿತವಾಗಿಯೂ ಅದು ಇದೆ ಅನ್ನುವುದನ್ನು ಶಾಸ್ತ್ರಗಳೆಲ್ಲ ಹೇಳಿದಾವೆ. ಜಗತ್ತಿನಲ್ಲಿ ಏನೇನು ಅದ್ಭುತಗಳನ್ನು ಸಾಧಿಸಿದಾರೋ ಅವರೆಲ್ಲ ಹೇಳುವಂಥದ್ದು ನಮಗೆ ಗುರುವಿನ ಅವಶ್ಯಕತೆ ಇದೆ ಅಂತ. ಜಗತ್ತನ್ನೇ ಗೆದ್ದಂಥ ಅಲೆಕ್ಸಾಂಡರು, ಅವನನ್ನು ಯಾರೋ ಕೇಳಿದರು, ನೀನು ನಿನ್ನ ತಂದೆಗಿಂತ
ಗುರುವನ್ನೇ ಜಾಸ್ತಿ ಗೌರವಿಸ್ತೀಯಲ್ಲ ಯಾಕೆ ಅಂತ. ಅದಕ್ಕೆ ಅಲೆಕ್ಸಾಂಡರ್ ಹೇಳ್ತಾನೆ, ನನ್ನ ತಂದೆ ನನ್ನನ್ನು ಈ ಜಗತ್ತಿಗೆ ಒಂದು ಮಾಂಸದ ಮುದ್ದೆಯಾಗಿ ಕೊಟ್ಟ, ಆದರೆ ಆ ಮಾಂಸದ ಮುದ್ದೆಯಲ್ಲಿ ಚೈತನ್ಯವನ್ನು ತುಂಬಿ ಜಗತ್ತಿನ ಚಕ್ರವರ್ತಿಯಾಗುವಂತೆ ಮಾಡಿದವನು ಅರಿಸ್ಟಾಟಲ್. ಆದ್ದರಿಂದ ನಾನು ಗುರುವನ್ನು ಗೌರವಿಸ್ತೇನೆ ಅಂತ. ಮತ್ತು ನಿಜಗುಣಶಾಸ್ತ್ರ ಅಂತಿದೆ ನಮ್ಮಲ್ಲಿ, ಅದರಲ್ಲಂತೂ ನ ಗುರೋರಧಿಕಂ, ಗುರುವಿಗಿಂತ ದೊಡ್ಡವ ಯಾರೂ ಇಲ್ಲ ಅಂತ ಹೇಳಿದೆ. ಶಂಕರಾಚಾರ್ಯ ಸ್ತೋತ್ರವನ್ನು ಆಗಲೇ ಹೇಳಿದರು, ತತಃ ಕಿಂ ತತಃ ಕಿಂ ತತಃ ಕಿಂ, ಅದರಿಂದೇನು ಅದರಿಂದೇನು, ಏನದ್ರಿಂದ ಯಾವುದರಿಂದ, ನಿನ್ನ ಶರೀರ ಎಷ್ಟು ಚೆನ್ನಾಗಿದ್ರೇನು, ನೀನು ಬಹಳ ದೊಡ್ಡ ವಿದ್ವತ್ತನ್ನು ಗಳಿಸಿಕೊಂಡಿದೆಯಾ, ಬಹಳ ದೊಡ್ಡ ಜ್ಞಾನಿಯಾಗಿದ್ದಾನೆ, ಅದರಿಂದ ಏನಾಗಬೇಕಾಗಿದೆ, ನೀನೇನೋ ಭಾಳ ಸದಾಚಾರವಂತನಾಗಿದ್ದೀಯಾ, ನೈತಿಕವಾಗಿ ಬಹಳ ದೊಡ್ಡವನಿದೆಯಾ ಅಂತಂದರೆ ಅದರಿಂದಲೂ ಏನೂ ಇಲ್ಲ ಅಂತ ಹೇಳ್ತದೆ. ಸದಾಚಾರ ವೃತ್ತೇಶು ಮತ್ತೋನ ಚಾನ್ಯ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಗುರೋರಂಗ್ರಿ ಪದ್ಮೆ ಮನಶ್ಚೇನ್ನ ಲಗ್ನಂ ತತಃ ಕಿಂ ತತಃ ಕಿಂ, ಅದರಿಂದೇನು ಅದರಿಂದೇನು, ಯಾವುದರಿಂದ, ಇಷ್ಟೆಲ್ಲ ಇದ್ದರೂ ಕೂಡ ಅದರಲ್ಲಿ ವರ್ಣನೆ ಬರ್ತದೆ, ನಿನಗೆ ಧನ ಕನಕ ಎಲ್ಲವೂ ಬೇಕಾದಷ್ಟಿದ್ದರೂ ಕೂಡ ಗುರುವಿನ ಪಾದಗಳಲ್ಲಿ ಮನಸ್ಸು ನಿಲ್ಲಿಲ್ಲ ಅಂತಂದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ. ಹೌದಾ? ನೀವು ಜಗತ್ತಿನ ಇತಿಹಾಸವನ್ನು ನೋಡ್ಕೊಂಬನ್ನಿ. 1922 ಆ ಸಮಯಕ್ಕೆ ಆಗಿನ ಕಾಲದಲ್ಲಿ ಆಗೋದಂಥ ಸುಮಾರು 12 ಜನ ಶ್ರೀಮಂತರ ಹಿಸ್ಟ್ರಿಯನ್ನು ನೋಡಿದರೆ ಅದರಲ್ಲಿ 4 ಜನ ದೊಡ್ಡ ಶ್ರೀಮಂತರೇ, ಅವರಿಗೇನೂ ಕಡಿಮೆ ಇಲ್ಲ, ಆದರೆ ಹುಚ್ಚರಾಗಿ ಹೋದರು. ಇನ್ನೊಂದು 3 ಜನ ಜೈಲಿನಲ್ಲಿ ಸತ್ತು ಹೋದರು. ಆಮೇಲೆ ಇನ್ನು 4 ಜನ ಅವರು ಸುಸೈಡ್ ಮಾಡಿಕೊಂಡು ತಾವೇ ಸತ್ತು ಹೋದರು. ಹೀಗೆ ಆ 12 ಜನರ ಹಿಸ್ಟ್ರಿಯನ್ನು ಕೊಡ್ತಾರೆ. ಅವರ ಹೆಸರುಗಳೆಲ್ಲ ಇದೆ, ಆದರೆ ನನಗೆ ಸಮಯ ಕಡಿಮೆ ಇರೋದ್ರಿಂದ ಅಷ್ಟರಲ್ಲೇ ನಾನು ಬಹಳ ಕಡಿಮೆ ಸಮಯದಲ್ಲಿ ಈಗ ವಿವೇಕಾನಂದರ ಮಾತನ್ನು ನಾವು ನೆನಪಿಸ್ಕೋಬೇಕು. ವಿವೇಕಾನಂದರ ಅನುಯಾಯಿಗಳಾದ್ದರಿಂದ ನಾವು ಅದನ್ನು ಪಾಲನೆ ಮಾಡಲೇಬೇಕು. ಏನಂದರೆ, ಹಸಿದ ಹೊಟ್ಟೆಗೆ ಧರ್ಮ ಬೋಧನೆ ಮಾಡಬಾರ್ದು ಅಂತ ಅಲ್ವಾ? ಧರ್ಮ ಬೋಧನೆಯನ್ನು ಹಸಿದ ಹೊಟ್ಟೆಗೂ ಮಾಡಬಾರ್ದು, ಆಮೇಲೆ ತುಂಬಿದ ಹೊಟ್ಟೆಗೊಂದು ಮಾಡೋಕ್ಕಾಗಲ್ಲ. ಯಾರು ಬೇಕಾದರೆ ಏನು ಬೇಕಾದ್ರೆ ಹೇಳ್ಕೊಳ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ ಅಲ್ವಾ? ಊಟ ಆದಮೇಲೂ ಕೂಡ ಹೇಳೋಕ್ಕಾಗಲ್ಲ, ಆದರೆ ಹಸಿವಾದಾಗ ಕೂಡ ಹೇಳಬಾರ್ದು ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಬಹಳ ದೀರ್ಘವಾಗಿ ಹೇಳೋಲ್ಲ. ಅಂದರೆ ಆ ಹೊರಗಿನ ಧನಕನಕಾದಿಗಳು, ಅಧಿಕಾರ ಅಂತಸ್ತುಗಳು ಕೂಡ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ನೈಜ ಸುಖವನ್ನು ಕೊಡುವುದರಲ್ಲಿ ವಿಫಲವಾಗ್ತವೆ ಅನ್ನುವುದು ಇದರ ತಾತ್ಪರ್ಯ. ಆದ್ದರಿಂದ ಗುರುವನ್ನು ನಾವು ಆಶ್ರಯಿಸಿ ಇದೆಲ್ಲವನ್ನು, ನೀ ಶ್ರೀಮಂತರಾಗುವ ಆಗು, ಜಗತ್ತಿನ ಚಕ್ರವರ್ತಿ ಆದರೂ ಆಗು, ಬೇರೆ ಇನ್ನೇನಾದರೂ ಆಗು, ಆದರೆ ಗುರುವಿನ ಆಶ್ರಯವನ್ನು ಇಟ್ಟುಕೊಂಡು ನೀವು ಮಾಡಿದರೆ ಅದಕ್ಕೆಲ್ಲವೂ ಕೂಡ ನಿನಗೆ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ನೈಜ ಸುಖದ ಅನುಭವ ನಿನಗೆ ಆಗುತ್ತೆ. ಬರೀ ವಸ್ತು ಪ್ರಪಂಚವನ್ನು ಸುತ್ತಲೂ ಇಟ್ಟುಕೊಂಡು ನೀನು ಸುಖವಾಗಿರ್ತೇನೆ ಅಂತ ಹೋದರೆ ಆಗುವುದಿಲ್ಲ. ಆದ್ದರಿಂದ ರಾಜ ಮಹಾರಾಜರುಗಳು ಕೂಡ ಆವಾಗಿನ ಕಾಲದಲ್ಲಿ ಅವರಿಗೆ ಏನಾದರೂ ಡಿಪ್ರೆಷನ್ ಬಂದರೆ ಆವಾಗ ಅವರು ಹೋಗ್ತಾಯಿದ್ದು ಎಲ್ಲಿಗೆ? ಈಗ ನನಗೆ ಈ ಕೌನ್ಸಿಲಿಂಗ್ ಸೆಂಟರ್ಗಳೆಲ್ಲ ಇರಲಿಲ್ಲ. ಆವಾಗ ಕೌನ್ಸಿಲಿಂಗ್ ಸೆಂಟರ್ ಅಂದರೆ ಯಾವುದು? ಋಷಿಗಳ ಆಶ್ರಮಗಳು. ಗುರುಗಳನ್ನು ಅರಸಿ ಅಲ್ಲಿಗೆ ಹೋಗ್ತಾಯಿದ್ರು ಅಂತ. ಅಲ್ಲಿಗೆ ಹೋಗಿ ತಮ್ಮ ಈ ಮಾನಸಿಕ ಒತ್ತಡವನ್ನು ಪ್ರತಿಯೊಂದನ್ನು ಕೂಡ ಕಳೆದುಕೊಂಡು ಆ ಗುರುವಿನ ಮಾರ್ಗದರ್ಶನದಲ್ಲಿ ಮುರಿತಾಯಿದ್ರು. ಅದಕ್ಕೆ ಭಗವಂತನೇ ಅವತಾರ ತಾಳಿ ಬಂದರೂ ಕೂಡ ಗುರುವನ್ನು ಸ್ವೀಕರಿಸಿದ್ದಾರೆ ಅನ್ನೋದು ನಮಗೆ ಇತಿಹಾಸ. ರಾಮ ಸ್ವಯಂ ಭಗವಂತ, ಆದರೆ ಅವನು ಕೂಡ ವಸಿಷ್ಠರನ್ನು ಗುರುಗಳನ್ನಾಗಿ ಸ್ವೀಕರಿಸಿದ್ದ. ಕೃಷ್ಣ ಸಾಕ್ಷಾತ್ ಅವನು ಪೂರ್ಣಾವತಾರಿ, ಆದರೆ ಅವನು ಕೂಡ ಅವನ ಗುರು ಯಾರು? ಸಾಂದೀಪನಿ. ಅಲ್ಲಿ ಹೋಗಿ ಅಧ್ಯಯನವನ್ನು ಮಾಡ್ತಾನೆ. ಆಮೇಲೆ ಬಂದಂಥಂತೂ ಎಲ್ಲರೂ ಕೂಡ ಬುದ್ಧ ಅಂತ ಒಳ್ಳೆಯ ಗುರುಗಳನ್ನ ಹುಡುಕ್ತಾ 12 ವರ್ಷಗಳ ಕಾಲ ಅಲೆದಾಟ ಮಾಡಿ ಅವನಿಗೂ ಕೂಡ ಕೊನೆಗೊಬ್ಬ ಗುರುವಿನ ಆಶ್ರಯದಲ್ಲಿ ಅದನ್ನು ಬೆಳಕನ್ನು ಕಾಣುವಂಥದ್ದು. ಈಗ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಅಲ್ಲಲ್ಲಿ ಮತ್ತೆ ಇಡೀ ಭಾರತದಾದ್ಯಂತ ಗುರು ಶಿಷ್ಯ ಪರಂಪರೆ ಎಲ್ಲ ಊರುಗಳಲ್ಲೂ ಇದೆ, ಎಲ್ಲ ಕಡೆಗೂ ಇದೆ. ಅವರೆಲ್ಲರ ಕೆಲವರು
ಭಾಳ ಫೇಮಸ್ ಆಗಿರ್ಬೋದು, ಕೆಲವರು ಆಗದೇ ಇರ್ಬೋದು. ಆದರೆ ಅವರೆಲ್ಲರ ಜೀವನವನ್ನು ನೋಡಿದಾಗ ಗುರುವನ್ನು ಆಶ್ರಯಿಸುವುದರಿಂದ ಮತ್ತು ಬಹಳ ಅಪರೂಪವಾದಂಥ ಗುರುವಿನ ಕರುಣೆಯಿಂದ, ಗುರು ಕರುಣೆ ಇದೆಲ್ಲ ಒಂದು ಜೀವಿಗೆ ಸಿಕ್ತಂದರೆ ಆ ಆತ್ಮಕ್ಕೆ ಒಂದು ಚೈತನ್ಯ ಬರುತ್ತೆ. ಇಲ್ಲಾಂದರೆ ಅದು ಜಡವಾಗಿರ್ತದೆ. ಜಡ ಪ್ರಪಂಚದ ಜೊತೆಗೆ ವ್ಯವಹರಿಸಿ ಮನಸ್ಸು ಹಾಗೆ ಆಗಿರ್ತದೆ. ಮನಸ್ಸಿನಲ್ಲಿ ಚಿಂತನೆಗಳೆಲ್ಲ ಅದೇ ಬರೋದರಿಂದ ಮನಸ್ಸು ಚೈತನ್ಯವನ್ನು ಕಳ್ಕೊಂಡಿರ್ತದೆ. ಒಬ್ಬ ವ್ಯಕ್ತಿಯ ಜೀವನಕ್ಕೆ ಸರಿಯಾದ ರೀತಿಯಲ್ಲಿ ಅವನು ದೊಡ್ಡ ವಿದ್ವಾಂಸನಾಗಿ ಇಂಟೆಲೆಕ್ಚುಯಲ್ ಲೆವೆಲಲ್ಲಿ ಬೇಕಾದಷ್ಟು ಗಳಿಸ್ಕೊಂಡಿದ್ದಾನೆ ಅಂತಂದರೂ ಕೂಡ ಅವನಿಗೆ ಗುರುವಿನ ಸ್ಪರ್ಶ ಆಯ್ದ ತಕ್ಷಣ ಅವನ ಜೀವನ ಬದಲಾವಣೆ ಆಗಿದ್ದನ್ನು ನಾವು ಕಾಣ್ತೇವೆ. ಅದಕ್ಕೆ ಸ್ವತಃ ಸ್ವಾಮಿ ವಿವೇಕಾನಂದರು ನರೇಂದ್ರ ಆಗಿದ್ದಾಗ ಇಡೀ ಕಲ್ಕತ್ತಾದ ಯೂನಿವರ್ಸಿಟಿಗಳಲ್ಲಿ ಅವನು ಅದ್ಭುತವಾದ ಬುದ್ಧಿವಂತ ಅವನು. ಆದರೆ ಮಧ್ಯೆ ನಾಸ್ತಿಕ್ಯ ಭಾವನೆ ಅವನಿಗೆ ಬರ್ತಾಯಿತ್ತು, ಅಂದರೆ ದೇವರ ಅಸ್ತಿತ್ವದ ಪ್ರಶ್ನೆ. ಆದರೆ ಯಾವಾಗ ಸರಿಯಾದ ಗುರು ರಾಮಕೃಷ್ಣರು ಸಿಕ್ಕರು, ನೀವು ದೇವರನ್ನ ಕಂಡಿದ್ದೀರಾ, ದೇವರು ಇದ್ದಾನ ಅನ್ನೋ ಪ್ರಶ್ನೆಯೊಂದಿಗೆ ರಾಮಕೃಷ್ಣ ಹತ್ತಿರ ಬಂದಾಗ ಅವನಿಗೆ ರಾಮಕೃಷ್ಣರ ಅನುಭವ ಮಾಡಿಸಿಕೊಟ್ರಲ್ಲ, ಅಲ್ಲಿಂದ ಅವನ ಇನ್ನೊಂದು ಕಡೆಗೆ ಹೋಗಿ ಏನೋ ಆಗಬೇಕಾಗಿಂಥ ಬೌದ್ಧಿಕ ಶಕ್ತಿ, ಅವನ ಅದ್ಭುತವಂತ ಬೇರೆ ಎಲ್ಲ ಶಕ್ತಿಗಳು ಕೂಡ ಲೋಕೋಪಯೋಗಿ ಆಗುವಂತೆ, ಲೋಕಕ್ಕೆ ಉಪಕಾರವಾಗುವಂತೆ ಆಯಿತು ಒಬ್ಬ ಗುರುವಿನ ಸ್ಪರ್ಶದಿಂದ. ಅದಕ್ಕೆ ಪ್ರತಿಯೊಬ್ಬರ ಜೀವನದಲ್ಲಿ ಗುರುವಿನ ಅವಶ್ಯಕತೆ ಎಷ್ಟಿದೆ ಅಂತಂದರೆ, ಯಾವುದೇ ನಾವು ಅಂದ್ಕೊಂಡಿರ್ತೇವೆ ನನಗೆ ಬೇಕಾದಷ್ಟು ಗೊತ್ತಿದೆ, ಪುಸ್ತಕಗಳಿದೆ, ಈಗಂತೂ AI ಬಂದಿದೆ, ನಾವೇನು ಕೇಳಿದ್ರು ಹೇಳುತ್ತೆ ಅಲ್ವಾ. AIದಲ್ಲಿ ನೀವೇನು ಕೇಳಿದ್ರು ಇನ್ಫಾರ್ಮೇಷನ್ನೇ ಜ್ಞಾನ ಅಂತ ತಿಳ್ಕೊಂಡ್ರೆ ಅದಕ್ಕೇನು ಮಾಡೋಕ್ಕಾಗಲ್ಲ. ಅದು ಇನ್ಫಾರ್ಮೇಷನ್ ಅಷ್ಟೇ, ಅದು ನಾಲೆಡ್ಜ್ ಆಗಲಿ ವಿಸ್ಡಮ್ ಆಗಲಿ ಅಲ್ಲ. ಯಾವಾಗ ಇನ್ಫಾರ್ಮೇಷನ್ನು ವಿಸ್ಡಮ್ ಆಗಿ ಪರಿವರ್ತನೆ ಆಗುತ್ತೆ ಅಂತಂದರೆ ಆ ವ್ಯಕ್ತಿ ಒಳಗಡೆ ಹೋದಾಗ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ಗುರುಕುಲದಲ್ಲಿ ಶಿಕ್ಷಣದಲ್ಲಿ ನನಗೆ ನಂಬಿಕೆ ಇದೆ. ಯಾಕೆಂದರೆ ಆ ಗುರುಕುಲದಲ್ಲಿ ಗುರುವಿನ ಒಂದು ಹೃದಯದಿಂದ ಮಾತ್ರ ಇನ್ನೊಂದು ಹೃದಯವನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಯಾರಾದರೂ ಬದಲಾವಣೆ ಆಗ್ತಾರಂತಂದರೆ, ಈಗ ನಿಮಗೆ ನೋಡಿ AIದಲ್ಲಿ ನಿಮಗೆ ಪ್ರೀತಿ ಅಂದರೆ ಏನು ಅಂತ ಸಿಗ್ಬೋದು. ಆದರೆ ಆ ಪ್ರೀತಿಯ ಅನುಭವವನ್ನು ನೀವು ಪಡ್ಕೊಂಡಾಗ ಇಲ್ಲಿ ಬೇರೆ ಯಾರೋ ನಿಮ್ಮನ್ನು ಆ ರೀತಿಯಾಗಿ ಪ್ರೀತಿಸಿದಾಗ ಮಾತ್ರವೇ ಆ ಪ್ರೀತಿಯ ಅನುಭವ ನಿಮಗಾಗುತ್ತೆ. ಅದರಲ್ಲೂ ನಿಷ್ಕಲ್ಮಶ ಪ್ರೀತಿ, ನಿಸ್ವಾರ್ಥ ಪ್ರೀತಿ ಅಂತೆಲ್ಲ ಶಬ್ದಗಳು ಕೇಳಿದ್ದೀರಿ. ಈ ಜಗತ್ತಿನಲ್ಲಿ ಎಲ್ಲ ಇದೆ. ಅಂದರೆ ನಿಮ್ಮನ್ನು ಪ್ರೀತಿಸ್ತಾರೆ, ಯಾಕೆ? ನಿಮ್ಮಿಂದ ಏನೂ ಆಗಬೇಕಾದಾಗ ಪ್ರೀತಿಸುವಂಥದ್ದು ಬೇರೆ, ನಿಮ್ಮ ಕಡೆಯಿಂದ ಏನೂ ಆಗಬೇಕಾಗಿಲ್ಲ ಅಂತಂದಿದ್ದಾಗ ಕೂಡ ನಿಮ್ಮನ್ನು ಪ್ರೀತಿಸುವಂಥದ್ದು ಇದೆಯಲ್ಲ, ಅದಕ್ಕೆ ನಿಸ್ವಾರ್ಥ ಪ್ರೀತಿ ಅಂತ. ಅದನ್ನು ನೀವು AIದಲ್ಲಿ ಕೇಳಿದರೆ ಗೊತ್ತಾಗುತ್ತಾ? ಅನುಭವಕ್ಕೆ ಬರುತ್ತಾ? ಸೈನ್ಸ್ ನಿಮಗೆ ಏನಾದರೂ ಅನುಭವ ಮಾಡಿಸ್ಕೊಡುತ್ತಾ? ಇಲ್ಲ. ಸೈನ್ಸು ನಮಗೆ ಹೊರಗಿನ ಎಲ್ಲವನ್ನು ಮಾಹಿತಿಯನ್ನು ಕೊಡಬಲ್ಲದು, ಆದರೆ ಒಳಗಿನ ಹೃದಯ ಬದಲಾವಣೆ ಆಗಬೇಕಂದ್ರೆ ಗುರು ಬೇಕು ಅನ್ನೋದನ್ನು ಇಡೀ ನಮ್ಮ ಶಾಸ್ತ್ರ ಪರಂಪರೆ, ನಮ್ಮ ಭಾರತೀಯ ಪರಂಪರೆ ನಮಗೆ ತೋರಿಸಿಕೊಟ್ಟಿದೆ. ಬಹಳ ಜನರು ಇವತ್ತು ಇಲ್ಲಿ ಬಿಡ್ರಿ ಅಂಥ ಗುರುಗಳೆಲ್ಲ ಎಲ್ಲಿದ್ದಾರೆ ಈಗ ಅಂತ ಅಲ್ವಾ, ಗುರುಗಳನ್ನು ಹುಡ್ಕೊಂಡು ಹೋಗೋದು, ಗುರುಗಳೆಲ್ಲ ಎಲ್ಲಿದ್ದಾರೆ ಈಗ ಅಂತ. ಇವ್ರು ಹುಡುಕೋದೇ ಅಂಥವ್ರನ್ನ. ಯಾವುದು ಆ ಮಠದಿಂದ ನನಗೇನಾಗುತ್ತೆ, ಆ ಸ್ವಾಮಿಗಳಿಂದ ನನಗೇನಾಗುತ್ತೆ ಅಂತ ಹೋಗಿ ಗುರುಗಳು ಹಿಡ್ಕೊಡ್ತಾರೆ ಹೊರತು, ಅವ್ರು ಹಿಡ್ಕೊಂಡು ಒಳ್ಳೆ ಗುರುಗಳಿಲ್ಲ ಅಂತ ಅನ್ಕೊತಾ ಇದ್ದರೆ ಯಾರೇನು ಮಾಡೋಕ್ಕಾಗುತ್ತೆ? ನೀವು ಹುಡುಕಿದ್ದೇ ತಪ್ಪಿದೆ. ನೀವು ಹುಡುಕ್ತಾ ಇರೋ ಇದು ಜಾಗನೇ ಸರಿ ಇಲ್ಲ. ಎಲ್ಲಿ ಸಿಗಬಾರ್ದು ಅಲ್ಲಿ ಹೋಗಿ ಹುಡುಕ್ತಾ ಇದ್ದೀಯ. ಆದ್ದರಿಂದ ನೀನು ಮತ್ತೆ ಏನು ಅನಿಸುತ್ತೆ, ಇಲ್ಲ ಎಲ್ಲ ಗುರುಗಳು ಹಾಗೆ ಅನ್ನುವಂಥ ಭಾವನೆ ಬರ್ತದೆ. ಆದರೆ ಖಂಡಿತವಾಗಿಯೂ ಗುರು ಅನ್ನೋನು ಹೇಗೆ ಸಿಗ್ತಾನೆ ಅನ್ನೋದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿನ್ನ ಹೃದಯ ವ್ಯಾಕುಲಗೊಂಡಾಗ ಅಂತ. ಅಂದರೆ ಇದೆಲ್ಲ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟದ್ದು. ನೀವೆಲ್ಲ ಮತ್ತು ಲೌಕಿಕತೆಗೆ ಅಂತ ಅನ್ಕೋಬೇಡಿ. ಆಧ್ಯಾತ್ಮಿಕತೆ ಒಳಗಡೆಗೆ ನಿನಗೆ ಅಂಥ ಗುರು ಬೇಕು ಅಂತ ನಿನಗಿದ್ದರೆ ಗುರುವೇ ನಿನ್ನನ್ನು ಹುಡ್ಕೊಂಬರ್ತಾನೆ ಅಂತ. ನೀ ಗುರುವಿನ ಹತ್ರ ಹೋಗಬೇಕಾಗಿಲ್ಲ. ನೋಡಿ, ಗುರುವೇ ನಿನ್ನ ಹತ್ತಿರ ಬರ್ತಾನೆ. ಈಗ ನೀನು ದೇವರು ಕಾಣಬೇಕು ಅಂತಂದರೆ, ದೇವರಿಗಾಗಿ ವ್ಯಾಕುಲತೆಯಾಗಿ ಹತ್ರ ಕರೆದ್ರೆ ಅವನೇ ಬೇಕು ಅಂತಂದರೆ ದೇವರೇ ನಿನ್ನ ಹತ್ತಿರ ಬರ್ತಾನೆ. ಹಾಗೆ ಗುರು ಕೂಡ ನಿಮ್ಮ ಹತ್ತಿರ ಬರ್ತಾನೆ ಅಂತ. ಇದಕ್ಕೆಲ್ಲ
ತುಂಬ ಮಹಾತ್ಮರ ಜೀವನದಲ್ಲಿ ಆ ರೀತಿಯಂಥ ಉದಾಹರಣೆಗಳಿದ್ದಾವೆ. ಆಗ ಸರಿಯಾದ ಸಮಯಕ್ಕೆ ಯಾವನೊಬ್ಬ ಬಂದು ಆ ರೂಪದಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾನೆ. ಹೀಗೆ ಆ ಸ್ಪರ್ಶ, ಆ ಗುರುವಿನ ಸಂಪರ್ಕ ಬಂದ್ಬಿಡುತ್ತಲ್ಲ, ಅಲ್ಲಿಂದ ಆ ವ್ಯಕ್ತಿ ಜೀವನ ತನ್ನಿಂತಾನೇ ಬದಲಾವಣೆ ಹೊಂದೋದಕ್ಕೆ ಪ್ರಾರಂಭ ಆಗುತ್ತೆ ಅಂತ. ಮೈಸೂರಿನಲ್ಲಿ ಸಂತೆಪೇಟೆ ಅಂತಿದೆ. ಅಲ್ಲೊಂದು ಬಹಳ ಅಂದರೆ ತರಕಾರಿ ಇದೆಲ್ಲ ಮಾರಾಟ ಮಾಡುವಂಥ ಸಂತೆ. ಅಲ್ಲೊಂದು ಗಲೀಜಾಗಿ ಇರ್ತಕ್ಕಂಥ ಒಂದು ರೂಮ್ನಲ್ಲಿ ಒಬ್ಬ ಹುಡುಗ ವಿದ್ಯಾಭ್ಯಾಸಕ್ಕಂತೇಳಿ ಶಿವಮೊಗ್ಗದ ಜಿಲ್ಲೆಯ ಹಳ್ಳಿಯಿಂದ ಅಲ್ಲಿ ಬಂದಿದ್ದ. ಅದು ನೋಡಿ, ಅಂದರೆ ಗುರು ಅನ್ನೋ ಒಳಗಡೆ ಬೇಕು ಅಂತ ಇತ್ತು ಅಂತಂದರೆ ಹೇಗೆ ಸಿಗ್ತಾನೆ ಅನ್ನೋದಕ್ಕೆ. ಆ ಹುಡುಗನ ಹತ್ತಿರ ಆ ಸಮಯಕ್ಕೆ ಒಬ್ಬರು ಗುರುಗಳಲ್ಲಿ ಹೋಗಿ ನೋಡಿದರು. ಆ ಹುಡುಗನನ್ನು ಬಹಳ ಕಾಯಿಲೆ ಬಂದು ಬಿದ್ದಿದ್ದ. ಅವನಿಗೆ ಯಾರೂ ನೋಡೋರಿಲ್ಲ. ಅವನು ಮಲೆನಾಡಿನ ಹಳ್ಳಿಯಿಂದ ಬಂದಿದ್ದಾನೆ. ಇಲ್ಲಿ ಬಂದರೆ ಯಾರೂ ಪರಿಚಿತರಿಲ್ಲ. ಅಂಥ ಸಮಯದಲ್ಲಿ ಇವರು ಹೋಗಿ ಅವನನ್ನು ಎತ್ಕೊಂಡು ಬಂದು, ಅಕ್ಷರಶಃ ಎತ್ಕೊಂಡ್ಬಂದು ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಇಟ್ಕೊಂಡು ಅವನಿಗೆ ಶುಶ್ರೂಷೆಯನ್ನು ಮಾಡಿ ಅವನನ್ನು ಬೆಳೆಸಿದರು. ಆಮೇಲೆ ಅವನು ಈ ರಾಷ್ಟ್ರ ಕಂಡಂಥ ರಾಷ್ಟ್ರಕವಿ ಕುವೆಂಪು ಆಗ್ತಾನೆ. ಕರ್ಕೊಂಬಂದಂಥವನು ಒಬ್ಬ ಸಿದ್ದೇಶ್ವರಾಂಜಿ ಅಂತೇಳಿ ಒಬ್ಬ ರಾಮಕೃಷ್ಣ ಆಶ್ರಮದ ಸ್ವಾಮಿಗಳು. ಅವರೇ ಆವಾಗಲೇ ಹೇಳಿದರು, ಈ ಹುಡುಗನಲ್ಲಿ ಮಹಾಕವಿ ಇದ್ದಾನೆ ಅಂತ. ಸುಮ್ಮನೆ ಹೆಂಗೆಲ್ಲ, ಅವನು ಮೊದಲು ಇಂಗ್ಲೀಷ್ನಲ್ಲಿ ಕವನಗಳನ್ನು ಬರೀತಿದ್ದೆ, ಯಾರು ಕೆ ವಿ ಪುಟ್ಟಪ್ಪ. ಆದರೆ ಅವರೇ ಹೇಳಿದರು ಕನ್ನಡದಲ್ಲಿ ಬರಿ ಅಂತ, ಸಿದ್ದೇಶ್ವರಾಂಜಿಯವರು. ಒಬ್ಬ ಮಹಾಗುರುವಿನ ಸಂಸ್ಪರ್ಶ ಒಬ್ಬ ಸಾಮಾನ್ಯ ಹುಡುಗನಲ್ಲಿ ವಿಶ್ವಕವಿಯನ್ನು ಮಾಡುವಂತಾಯಿತು. ವಿಶ್ವಕವಿಯನ್ನು ಯಾರು ಕಂಡರು? ಹಾಗೆ ಕಾಣ್ತಾನೆ. ಗುರುವಿಗೆ ಎಲ್ಲವೂ ಗೊತ್ತಾಗುತ್ತೆ. ನೀವು ನಿಜವಾಗಲೂ ಅವನಲ್ಲಿ ಶರಣಾಗತರಾಗಿದ್ದರೆ, ಅಥವಾ ಯಾವುದೋ ಒಂದು ಶಕ್ತಿಗೆ ನೀನು ಋಜುತ್ವದಿಂದ ಕೂಡಿದ್ದರೆ, ಆ ಗುರು ನಿನ್ನಲ್ಲಿ ಒಳಗಡೆಗೇನಿದೆ ಅನ್ನೋದನ್ನು ಗುರುತಿಸ್ತಾನೆ. ಗುರುತಿಸಿ ನೀನೇನಾಗಬೇಕಾಗಿದೆ, ನಿನಗೇನಾಗಬೇಕಾಗಿದೆ, ನಿನಗೇನು ಬೇಕಾಗಿದೆ ಅನ್ನೋದನ್ನು ಯಾವ ತಾಯಿ ಹೃದಯವೂ ಕೂಡ ಅರಿತುಕೊಳ್ಳಲಾರದ್ದನ್ನು ಗುರು ಅರಿತುಕೊಂಡು ಅದನ್ನು ನಿನಗೆ ಒದಗಿಸಿಕೊಡ್ತಾನೆ. ಇದು ಗುರುವಿನ ಸಂಸ್ಪರ್ಶದಿಂದ ಆಗುವಂಥ ದೊಡ್ಡ ಪವಾಡ. ಆದ್ದರಿಂದ ಸಾಮಾನ್ಯ ಹಂತದಲ್ಲಿ ಬದುಕಿ ಊಟ ತಿಂಡಿ ಒಂದಷ್ಟು ಇದ್ದು ಹೋಗೋದಕ್ಕೆ ಗುರು ಬೇಕಾಗಿಲ್ಲ ಅಂತ ತಿಳ್ಕೊಳ್ಳಿ. ನಿಮಗೆ ಅಲ್ಲಲ್ಲಿ ಯಾರೋ ಈ ಸಾಮಾನ್ಯ ಗುರು, ಲೌಕಿಕ ಗುರುಗಳು ಸಾಕು. ನಿಮ್ಮ ಜೀವನಕ್ಕೆ ಏನೋ ಆದರೂ ಮಹತ್ತರವಾದಂಥ ಬದಲಾವಣೆ ಬೇಕು ಅಂತಂದರೆ ಅಂಥ ಮಹಾನ್ ಗುರು ನಿಮ್ಮ ಹತ್ತಿರ ಬಂದೇ ಬರ್ತಾನೆ. ಆದ್ದರಿಂದ ಒಬ್ಬ ಗುರುವಿನ ಸಂಸ್ಪರ್ಶ ನಮ್ಮನ್ನು ಆ ರೀತಿಯಾಗಿ ಬದಲಾವಣೆ ಮಾಡುತ್ತೆ. ಇಂಥ ನೂರಾರು ಸಹಸ್ರಾರು ಉದಾಹರಣೆಗಳೆಲ್ಲ ಇದೆ. ಇವತ್ತು ನಮ್ಮ ಗುರುಗಳು 2 ಫೋಟೋಗಳನ್ನು ಕೆಳಗಿಟ್ಟಿದ್ದೇವೆ ಅಲ್ಲಿ. ಸ್ವಾಮಿ ರಂಗನಾಥಾನಂದಜಿ ಅಂತೇಳಿ ಆ ಕಡೆ ಅವರು ಕೂಡ ಕೇರಳದಿಂದ ಬಂದಂಥ ಒಬ್ಬ ಹುಡುಗ, ಅದೇ ಮೈಸೂರು ಆಶ್ರಮಕ್ಕೆ ಬಂದು, ಆದರೆ ಅವನಲ್ಲಿ ಒಬ್ಬ ವಿಶ್ವಗುರು ಇದ್ದಾನೆ ಅಂತೇಳಿ ಕಂಡುಕೊಂಡಂಥವರು ಅದೇ ಸಿದ್ದೇಶ್ವರಾಂಜಿಯವರು. ಅವರಿಗೆ ಕೇವಲ 8ನೇ ಕ್ಲಾಸ್ ಓದಿದ್ದು, 15 ಭಾಷೆಗಳು ಬರ್ತಿತ್ತು ಅವರಿಗೆ. ಅವರ ಸ್ಪೀಚ್ ಕೇಳೋದಕ್ಕೆ ಆವಾಗ ಡೆಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ನೆಹರು ಮತ್ತು ಅವನ ಕ್ಯಾಬಿನೆಟ್ ಎಲ್ಲ ಕ್ಯಾಬಿನೆಟ್ ಮೆಂಬರ್ಸ್ ಎಲ್ಲ ಬಂದು ಅವರ ಮಾತುಗಳನ್ನು ಕೇಳ್ತಾಯಿದ್ರು. ಇವತ್ತು ನಾವು ದೇಶದಲ್ಲಿ ಆಗುವಂಥ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್, LK ಅಡ್ವಾಣಿ ಅವರೆಲ್ಲ ಸ್ಟೂಡೆಂಟ್ಗಳಾಗಿ ಆ ಸ್ವಾಮೀಜಿ ಹತ್ರ ಬರ್ತಾಯಿದ್ರು. ಯಾರು? ಸ್ವಾಮಿ ರಂಗನಾಥಾನಂದಜಿ. ಒಬ್ಬ ಸಾಮಾನ್ಯ ಹುಡುಗ, ಕೇರಳದ ಹತ್ತಿರ ತ್ರಿಶೂರ್ ಹತ್ತಿರದ ಒಂದು ತ್ರಿಕ್ಕೂರು ಅಂತ ಊರಿದೆ, ಅಲ್ಲಿಂದ ಬಂದಂಥ ಹುಡುಗ ಈ ಸಿದ್ದೇಶ್ವರ ಅಂತಕ್ಕಂಥ ಮಹಾನ್ ಗುರುವಿನ ಸಂಪರ್ಕ ಬಂದಿದ್ದಕ್ಕೆ ಆವಾಗ ನೋಡಿ, ಅದನ್ನು ಎರಡೂ ಭಾಳ ಚೆನ್ನಾಗಿದೆ. ನೆನಪಿನ ದೋಣಿಯಲ್ಲಿ ಕುವೆಂಪು ಅವರು ಈ ರಂಗನಾಥಾನಂದಜಿ ಬಗ್ಗೆ ಬರಿತಾ ಹೇಳ್ತಾರೆ, ಒಬ್ಬ ಸಾಮಾನ್ಯ ಹುಡುಗನಲ್ಲಿ ಒಬ್ಬ ನಿಜವಾದ ವಿಶ್ವಗುರುವನ್ನು ಗುರುತಿಸಿದವರು ಸಿದ್ದೇಶ್ವರ ಅಂದರು ಅಂತ ಕುವೆಂಪು ಹೇಳ್ತಾರೆ. ರಂಗನಾಥಾನಂದಜಿ ಅವರು ಹೇಳ್ತಿದ್ರು, ಒಬ್ಬ ಮಲೆನಾಡಿನ ಒಬ್ಬ ಹುಡುಗನಲ್ಲಿ ವಿಶ್ವಕವಿಯನ್ನು ಕಂಡಂಥವರು ಸಿದ್ದೇಶ್ವರಾನಂದರು, ಅವನನ್ನು ಆ ರೀತಿ ಆಗುವುದಕ್ಕೆ ಮಾಡಿದರು ಅಂತ.